ಲಿಸ್ಟ್ನಲ್ಲಿ ನೆಕ್ಸ್ಟ್ ಇರೋ ಸಿನಿಮಾ ತುಂಬಾ ಇಂಪಾರ್ಟೆಂಟ್. ಒನ್ ಆಫ್ ಮೈ ಪರ್ಸನಲ್ ಫೇವರೇಟ್, ಚಿಗುರಿದ ಕನಸು. ಇದು ಕೆ ಶಿವರಾಮ್ ಕಾರಂತರ್ ಅವರು 1951ರಲ್ಲಿ ಬರೆದಿದ್ದ ಚಿಗುರಿದ ಕನಸು ಕಾದಂಬರಿಯನ್ನು ಆಧರಿಸಿ ಮಾಡಿದ ಸಿನಿಮಾ. ಮತ್ತು ಇದರಿಂದ ದೊಡ್ಡದಾಗಿ ಇನ್ಸ್ಪಿರೇಷನ್ ತೆಗೆದುಕೊಂಡು ಮಾಡಿದ ಸಿನಿಮಾದ ಕಡೆ ಬಂದರೆ, 2004ರಲ್ಲಿ ರಿಲೀಸ್ ಆದ ಶಾರುಖ್ ಖಾನ್ ಅಭಿನಯದ ಸ್ವದೇಶ್ ಆಲ್ಮೋಸ್ಟ್ ಸಿನಿಮಾ ಚಿಗುರಿದ ಕನಸಿನಿಂದಲೇ ತೆಗೆದುಕೊಂಡಿರುವುದು. ಹಿಂದಿ ಆಡಿಯನ್ಸ್ ಅಂತೂ ನಮ್ಮ SRK ಸ್ವದೇಶ್ ತರಹದ ಸಿನಿಮಾ ಮಾಡಿದ್ದಾರೆ, ಸ್ಟಾರ್ ಆಗಿ ಈ ರೀತಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಾರು ಮಾಡ್ತಾರೆ ಅಂತ ಬಿಲ್ಡಪ್ ಕೊಡ್ತಾರೆ. ನಿಜವಾಗ್ಲೂ ಸ್ವದೇಶ್ ಸಿನಿಮಾ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒರಿಜಿನಲ್ ಕಂಟೆಂಟ್ನ ಮೊದಲು ಮಾಡಿದ್ದು ಒರಿಜಿನಲ್ SRK ಅನ್ನೋದು ಫ್ಯಾಕ್ಟ್, ಅದನ್ನು ಎಲ್ಲರೂ ಒಪ್ಕೊಳ್ಬೇಕು ಅಷ್ಟೇ. ಆದರೆ ಇದಕ್ಕೆ ಬಾಲಿವುಡ್ ಫ್ಯಾನ್ಸ್ ಕೊಡೋ ಡಿಫೆನ್ಸ್, ಸ್ವದೇಶ್ ಸಿನಿಮಾ ಯಾಲೇ ಲವ್ ಸ್ಟೋರೀಸ್ ಅನ್ನೋ ZTV ಸೀರಿಯಲ್ನಲ್ಲಿ ಇದ್ದ 2 ಎಪಿಸೋಡ್ಗಳನ್ನು ಆಧರಿಸಿ ಮಾಡಿರುವುದು. ಹಾಗೂ ಆ 2 ಎಪಿಸೋಡ್ಗಳಲ್ಲಿ ಸ್ವದೇಶ್ ಸಿನಿಮಾದ ಡೈರೆಕ್ಟರ್ ಆಶುತೋಷ್ ಅವರೇ ಲೀಡ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ನಿಜಾನೇ. ಆದರೆ ಸೀರಿಯಲ್ನ ಆ 2 ಎಪಿಸೋಡ್ಗಳು ಶಿವರಾಮ್ ಕಾರಂತರ ಚಿಗುರಿದ ಕನಸು ಕಾದಂಬರಿಯನ್ನೇ ಆಧರಿಸಿ ಮಾಡಿರುವುದು. ಮತ್ತು ಸ್ವದೇಶ್ ಸಿನಿಮಾದ ಒನ್ ಆಫ್ ದಿ ರೈಟರ್ MG ಸತ್ಯ ಅವರು ಕೂಡ ಈ ಮಾತನ್ನು ಒಪ್ಪಿದ್ದಾರೆ. ಸ್ವದೇಶ್ ಸಿನಿಮಾ ನನಗೂ ಇಷ್ಟನೇ, ಆದರೆ ದೇಶದ ಬಗ್ಗೆ ಒಳ್ಳೇದು ಹೇಳ್ತೀವಿ ಅಂತ ಹೇಳಿ ಸಿನಿಮಾ ಮಾಡಿ ಕ್ರೆಡಿಟ್ಸ್ ಕೊಡೋದೇ ಕತೆನ ಕದಿಯೋದು ಎಷ್ಟು ಸರಿ ನನಗಂತೂ ಗೊತ್ತಿಲ್ಲ.